ಘನಘೋರ ಹಂತದಲ್ಲಿ ಯುದ್ಧ ಇದೆ. ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಇರಾನ್ ಮತ್ತು ಇಸ್ರೇಲ್ನ ಕದನ ಸೃಷ್ಟಿ ಮಾಡಿದೆ. ಯುದ್ಧದಲ್ಲಿ ಈವರೆಗೂ ಇರಾನ್ನಲ್ಲಿ 1300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಯುದ್ಧ ಅಂದ್ರೇನೆ ವಿನಾಶ, ಸಾವು ಖಚಿತ. ಅದರಲ್ಲಿ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಸೇರಿ ಹಲವು ನಾಯಕರು ಬಲಿಯಾಗಿದ್ದಾರೆ. ಅಂದ್ರೆ ಎಲ್ಲಾ ಟಾಪ್ ಲೀಡರ್ಸ್ ಮುಗಿದು ಹೋಗಿದ್ದಾರೆ. ಲೆಬನಾನ್ನಲ್ಲಿ ಇಸ್ರೇಲ್ನ ಏರ್ ಸ್ಟ್ರೈಕ್ನ ಕಾರಣಕ್ಕೆ 1000ಕ್ಕೂ ಹೆಚ್ಚು ನಾಗರಿಕರು ಇದ್ರು, ಆಮೇಲೆ ಭಯೋತ್ಪಾದಕರು ಇದ್ರು, ಅವರು ಸಾವನ್ನಪ್ಪಿದ್ದಾರೆ. ಈ ಕಡೆಗೆ US ಮಿಲಿಟರಿಯ 13 ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲೂ ಕೂಡ ಬೆರಳೆಣಿಕೆಯಷ್ಟು ಜನ ಸಾವನ್ನಪ್ಪಿದ್ದಾರೆ. 4 ಜನ ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ. ಯುದ್ಧ ಸೃಷ್ಟಿ ಮಾಡಿರುವ ಭೀಕರತೆ ನೋಡಿ ಎಂಥದ್ದು ಅಂತ ಈ ಡೀಟೇಲ್ಸ್ ಹೇಳ್ತಾ ಇದೆ ನಿಮಗೆ. 1 ಮಿಲಿಯನ್ಗಿಂತಲೂ ಹೆಚ್ಚು ಜನ, 1 ಮಿಲಿಯನ್ ಅಂದರೆ 10 ಲಕ್ಷ ಜನ, 10 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ. ಅವರ ಬದುಕೆ ಅತಂತ್ರ ಈಗ. ಆಮೇಲೆ ಇಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ರಾಜನಿಲ್ಲದ ಸಾಮ್ರಾಜ್ಯ ಅಂದ್ರೆ ಅಲ್ಲಿ ಅರಾಜಕತೆ ತಾಂಡವ ಆಡುತ್ತೆ. ಲೂಟಿ, ಸುಭೀಕ್ಷವಾಗಿರಲ್ಲ, ನೆಮ್ಮದಿ ಹಾಳು. ಇನ್ಫ್ಯಾಕ್ಟ್ ಇರಾನ್ ಅವ್ರಿಗೆ ಈ 21 ಮತ್ತು 20ನೇ ತಾರೀಕು ಅಂದ್ರೆ ಇವತ್ತು ಮತ್ತೆ ನಿನ್ನೆ ಹೊಸ ವರ್ಷ ಅವರಿಗೆ ನೌರೂಜ್ ಅಂತ ಎಲ್ಲ ಆಚರಣೆ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಒಂದ್ ಕಡೆಗೆ ಮುಸ್ಲಿಂ ಜಗತ್ತು ತಲ್ಲಣಗೊಂಡಿದೆ. ರಂಜಾನ್ ಹಬ್ಬ ಸಂಭ್ರಮ ಇರಬೇಕಾಗಿತ್ತು, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು. ಯಾರೋ ಕೆಲವರು ಸೈಕೋಗಳು ಮಾಡೋ ಕೆಲಸಕ್ಕೆ ಇಡೀ ಜಗತ್ತು ಇವತ್ತು ಪೆಟ್ಟು ತಿಂತಾ ಇದೆ. ಯುದ್ಧ ಮಾನವ ಕುಲಕ್ಕೆ ಯಾವತ್ತಿದ್ರೂ ನಾಶ ತಂದುಕೊಡುತ್ತೆ ಅನ್ನೋದಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಅನ್ಸುತ್ತೆ. ಖಂಡಿತವಾಗ್ಲೂ ಕೂಡ ಇರಾನ್ ಕೂಡ ಆರಂಭಿಕ ಹಂತದಲ್ಲಿ ಅಂದ್ರೆ ಯುದ್ಧ ಶುರು ಆಗೋದಕ್ಕಿಂತ ಮುಂಚೆ ಈ ಪ್ರಮಾಣದ ತೀವ್ರತೆ ಇರುತ್ತೆ ಅನ್ನುವಂಥದ್ದು ಕೂಡ ಊಹೆ ಮಾಡಿರಲಿಲ್ಲ. ಯಾವಾಗ ಇಸ್ರೇಲ್ನ ಜೊತೆ ಸೇರಿಕೊಂಡು ಅಮೆರಿಕ ಕೂಡ ನಿರಂತರವಾಗಿ ದಾಳಿಯನ್ನು ಶುರು ಮಾಡೋದಕ್ಕೆ ಆಯಿತು, ಆಗ ಅಮೆರಿಕವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇದೀಗ ಇರಾನ್ ಕೂಡ ದಾಳಿಯನ್ನು ನಡೆಸ್ತಾ ಇತ್ತು. ಈ ಪ್ರತಿ ದಾಳಿಯಲ್ಲಿ ಅತಿ ಹೆಚ್ಚು ಹಾನಿಗೆ ಒಳಗಾಗಿರೋದು ಮತ್ತು ಅತಿ ಹೆಚ್ಚು ನಾಗರಿಕರನ್ನು ಕಳೆದುಕೊಂಡಿರೋದು ಇರಾನ್ ರಾಷ್ಟ್ರ. ಈವರೆಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ತನ್ನ ನಾಗರಿಕರನ್ನು ಕೂಡ ಕಳೆದುಕೊಂಡಿದೆ. ಈಗಿರುವಂಥ ಮಾಹಿತಿ ಪ್ರಕಾರ 1300ಕ್ಕೂ ಹೆಚ್ಚು ನಾಗರಿಕರನ್ನು ಕಳೆದುಕೊಂಡಿದೆ ಅನ್ನುವಂಥ ಮಾಹಿತಿ. ಅದರ ಜೊತೆಗೆ ಇರಾನ್ನ ಟಾಪ್ ಲೀಡರ್ಗಳು ಕೂಡ ಇಲ್ಲಿ ಹತ್ಯೆಗೆ ಒಳಗಾಗಿದ್ದಾರೆ. ಲಾರಿಜಾನಿ ಆಗಿರ್ಬೋದು, ಮೊಹಮ್ಮದ್ ಅಲಿ ನೈನಿ ಆಗಿರ್ಬೋದು, ಮೊಹಮ್ಮದ್ ಬಗೇರಿ, ಜೊತೆಗೆ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಸಾಕಷ್ಟು ಲೀಡರ್ಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಸೊ ಆ ಲೀಡರ್ಗಳನ್ನು ಕಳೆದುಕೊಂಡ ಬಳಿಕ ಮತ್ತಷ್ಟು ಒಂದು ರೀತಿಯಲ್ಲಿ ತೀವ್ರ ದಾಳಿಗೂ ಕೂಡ ಇರಾನ್ ಕೂಡ ಮುಂದಾಗಿತ್ತು. ಸೊ ಹೀಗಾಗಿ ಅಲ್ಲಿನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಂದರೆ ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕೂಡ ದಾಳಿಯನ್ನು ನಡೆಸಿತ್ತು. ಅದರಲ್ಲಿ ಕೂಡ ಸಾರ್ವಜನಿಕ ಸ್ಥಳಗಳು, ಶಾಲೆಗಳು, ಆಸ್ಪತ್ರೆಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿತ್ತು. ಸೊ ಹೀಗೆ 10 ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ದಿಕ್ಕು ದೆಸೆ ಇಲ್ಲದಂತೆ ಕಂಡಲ್ಲೇ ಅಲ್ಲೇ ಒಂದು ಆಶ್ರಯ ತಾಣಗಳಲ್ಲಿ ಇದ್ದಾರೆ. ಸೊ ಇನ್ನು ಕೆಲವರು ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಇರಾನ್ನ ಹಲವು ನಗರಗಳು ಸ್ಮಶಾನದಂತೆ ಭಾಸವಾಗ್ತಾ ಇದೆ. ಹಾಗಿದ್ರೂ ಕೂಡ ಇರಾನ್ ತನ್ನ ಹಠವನ್ನು ಬಿಡ್ತಾ ಇಲ್ಲ, ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಇಸ್ರೇಲ್ಗೆ ಸಹಾಯ ಮಾಡ್ತಾ ಇದ್ದಂತಹ ಅಮೆರಿಕವನ್ನ ಕೂಡ ಒಂದು ರೀತಿಯಲ್ಲಿ ನಡಕ ಹುಟ್ಟಿಸುವಂತಹ ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾ ಇದೆ. ಸೊ ಹೀಗೆ ಅವರಿಗೆ ಹೊಸ ವರ್ಷದ ಸಂಭ್ರಮಾಚರಣೆಯ ಒಂದು ಸಂದರ್ಭ ಇತ್ತು. ಸೊ ಆ ಖುಷಿಗಳು ಕೂಡ ಅವರಿಗೆ ಕಾಣಿಸ್ತಾ ಇಲ್ಲ. ಸೊ ಕಂಪ್ಲೀಟ್ ಆಗಿ ಇದೀಗ ಸ್ಮಶಾನದಂತೆ ಇರಾನ್ನ ಹಲವು ಪ್ರದೇಶಗಳಿದಾವೆ. ಹಾಗಿದ್ರೂ ಕೂಡ ತನ್ನ ಹಠವನ್ನ ಬಿಡದೆ ಪ್ರತಿ ದಾಳಿಯ ಕಿಚ್ಚನ್ನ ಈಗ ಹೆಚ್ಚು ಮಾಡ್ತಾ ಇದೆ ಮಮತಾ.